ರಾಜ್ಯಸಭಾ ಸದಸ್ಯರು ಮತ್ತು ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೋರ್ಟಿಂದ ಸಮನ್ಸ್. ಬೆಳ್ತಂಗಡಿ ಪೊಲೀಸರೇ ಖುದ್ದಾಗಿ ಹೋಗಿ ಸಮನ್ಸ್ ಜಾರಿ ಮಾಡಬೇಕು ಅಂತೇಳಿ ಒಂದು ಆದೇಶ ಬಂತು ಅಂತ ಆಯಿತು. ಯಾಕಂದ್ರೆ ನಾನು ಹೇಳಿದ ನಾಳೆ ತಪ್ಪು ಅಂತ ಹೇಳಿದರೆ, ಸುಳ್ಳು ಅಂತ ಹೇಳಿದರೆ ನಾನು ಕೂಡ ಶಿಕ್ಷೆಗೆ ಒಳಪಡ್ತೇನೆ. ನೀವು ತಯಾರಿದ್ದೀರಿ ಆ ಥರ ಶಿಕ್ಷೆ ಒಳಗಾದರೆ? ಖಂಡಿತವಾಗಿ. ಇಶ್ಯೂ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ 1 and 2. ಇಲ್ಲಿ 1 ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ, SDM ಎಜುಕೇಷನ್ ಸೊಸೈಟಿ, ಇದರ ಅಧ್ಯಕ್ಷರು ವೀರೇಂದ್ರ ಹೆಗ್ಗಡೆ. ಪೊಲೀಸರು ಸಾಮಾನ್ಯ ಇನ್ವಾಲ್ವ್ ಆಗೋದು ಕ್ರಿಮಿನಲ್ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡೋದಾಗಲಿ ಮತ್ತೊಂದಾಗಲಿ ಪೊಲೀಸರು ಇನ್ವಾಲ್ವ್ ಆಗೋದು ಆ ಸಂದರ್ಭದಲ್ಲಿ. ಸಿವಿಲ್ ಮ್ಯಾಟರ್ಸಲ್ಲಿ ಪೊಲೀಸರು ಇನ್ವಾಲ್ವ್ ಆಗಲ್ಲ. ಇದು ಭಾಳ ಸ್ಪಷ್ಟ ಇರಲಿ. ಏನಂತ ಹೇಳಿದ್ರೆ ಇದು ಸಿವಿಲ್ ಕೇಸ್ ಅಲ್ಲ, ಇದು ಕ್ರಿಮಿನಲ್ ಕೇಸ್. ಅದು ಸಾಬೀತಾಯಿತು ಅಂತ ಹೇಳಿ ಆದರೆ ಕನಿಷ್ಠ 1 ವರ್ಷ, ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಅತಿಕ್ರಮಣ ಮಾಡಿದವರಿಗೆ ನಿಶ್ಚಿತ. ಅಶೋಕನಗರ ಅನ್ನುವುದು ವೀರೇಂದ್ರ ಹೆಗ್ಗಡೆಯವರ ದೊಡ್ಡ ಭವ್ಯವಾದ ಬಂಗಲೆ ಏನಿದೆ ಅದರ ಎದುರುಗಡೆಗೆ ಪಕ್ಕದಲ್ಲೇ ಇದೆ. ಅವರು ಶತಮಾನಗಳಿಂದ ದೇವಸ್ಥಾನದ ಸ್ವಚ್ಛತಾ ಕರ್ಮಿಗಳು. ಕಾರ್ಮಿಕ ಕಾಯ್ದೆ ಧರ್ಮಸ್ಥಳ ರಿಪಬ್ಲಿಕ್ಗೆ ಲಗವಾಗುವುದೇ ಇಲ್ಲ. ಕಾರ್ಮಿಕ ಕಾಯ್ದೆ ಪ್ರಕಾರ ಸಂಬಳವೂ ಇಲ್ಲ, ಪ್ರಾವಿಡೆಂಟ್ ಫಂಡು ಇಲ್ಲ. ಈ ಭೂಮಿ ಕತೆ ಮುಂದೆ ಏನು? ನಮ್ಮ ಸಂಘಟನೆಗಳಿದೆ, ನಾವಿದ್ದೇವೆ, ಜೀವಂತ ಇದ್ದೇವೆ, ಸತ್ತಿಲ್ಲ. ನಾವು ಬಿಡುವುದಿಲ್ಲ. ನೀವು ಪ್ರಶ್ನೆ ಮಾಡ್ತೀರಿ? ಪ್ರಶ್ನೆಯೂ ಮಾಡ್ತೇವೆ, ಬಿಡುವುದು ಕೂಡ ಇಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ. ಇವತ್ತಿನ ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತಿನ ವಿಶೇಷ ಅತಿಥಿ ಶ್ರೀಯುತ ಸೋಮನಾಥ್ ನಾಯಕ್ ಅವರು. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಸೋಮನಾಥ್ ನಾಯಕರು ಧರ್ಮಸ್ಥಳ ಮತ್ತು ಸುತ್ತಮುತ್ತ ನಡೀತಾ ಇರತಕ್ಕಂಥ ಭೂಮಿ ಅಕ್ರಮಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರ ಕಡೆಯಿಂದ ನಡೀತಾ ಇರತಕ್ಕಂಥ ಮತ್ತು ಅವರಿಗೆ ಸೇರಿದ ಸಂಸ್ಥೆಗಳಿಂದ ನಡೆದಿರ್ತಕ್ಕಂತಹ ಭೂಮಿ ಅಕ್ರಮಗಳು, ಭೂಮಿ ಅತಿಕ್ರಮಣ ಇತ್ಯಾದಿ ವಿಷಯಗಳ ಬಗ್ಗೆ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಈಗ ಹೊಸದಾಗಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ, ಆ ನ್ಯಾಯಾಲಯದಲ್ಲಿ ಅವರು ಹೋರಾಟ ಮುಂದುವರಿಸಿದ್ದಾರೆ. ಅದರ ಭಾಗವಾಗಿಯೇ ನಮ್ಮ ಸ್ಟುಡಿಯೋಗೆ ಭೇಟಿಯಾಗಿದ್ದಾರೆ. ಅಂದರೆ 3-4 ತಿಂಗಳುಗಳ ಹಿಂದೆ ಒಂದು ಸುದ್ದಿ ಬಂತು. ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಏನಿದೆಯೋ ಆ ವಿಶೇಷ ನ್ಯಾಯಾಲಯ ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಖುದ್ದಾಗಿ ಹಾಜರಾಗಿ ತಮ್ಮ ಸಮಜಾಯಿಷಿ ಮತ್ತು ವಿವರಣೆಗಳನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಆದೇಶ ಮಾಡಿದೆ ಅಂತ ಒಂದು ಸುದ್ದಿ ಬಂತು. ಅದಾದ ಮೇಲೆ ಅದರ ಬಗ್ಗೆ ಯಾವ ಸುದ್ದಿಯೂ ಇಲ್ಲ, ಏನಾಯಿತು, ಫರ್ದರ್ ಅಪ್ಡೇಟ್ಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸೋಮನಾಥ್ ನಾಯಕರು ಮತ್ತು ಇವರ ಸಂಸ್ಥೆ ನಾಗರಿಕ ಸೇವಾ ಟ್ರಸ್ಟ್ನವರು ಮಾತ್ರ ಏನು ಮಾಡ್ತಾ ಇದ್ದಾರೆ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಇಲ್ಲೆಲ್ಲ ಮತ್ತೊಂದು ಕೇಸ್ ದಾಖಲೆ ಮಾಡಿದ್ವಿ, ಮತ್ತೊಂದು ದಾಖಲೆಗಳೆಲ್ಲ ತಯಾರಿ ಆಗ್ತಾ ಇದೆ, ಮುಂದಿನ ವಾರದಲ್ಲಿ ಅದನ್ನು ನಾವು ಫೈಲ್ ಮಾಡ್ತೀವಿ ಕೇಸು. ಈಗ ಕಂಟಿನ್ಯೂಯಸ್ ಆಗಿ ಹೇಳ್ಕೋತಾ ಬರ್ತಾ ಇದ್ದಾರೆ. ಮೀಡಿಯಾದವರು ಹೇಗೂ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ, ಎಳ್ಳು ನೀರು ಬಿಟ್ಬಿಟ್ಟಿದ್ದಾರೆ. ಅದರ ಅವ್ರಿಗೆ ಯಾವುದಕ್ಕೂ ಬೇಕಾಗಿಲ್ಲ. ಆದರೆ ನಾವು ನಮ್ಮ ವೀಕ್ಷಕರಿಗೋಸ್ಕರ ಇದರ ಅಪ್ಡೇಟ್ಗಳನ್ನು ಏನಾಗ್ತಾ ಇದೆ ಈ ಪ್ರಕರಣಗಳಲ್ಲಿ ಅನ್ನೋ ಅಪ್ಡೇಟನ್ನು ನಾವು ಕೊಡೋಣ. ಆ ಕಾರಣಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಸೋಮನಾಥ್ ನಾಯಕರನ್ನು ನಾನು ಸ್ವಾಗತಿಸ್ತೀನಿ. ಸರ್, ನಮ್ಮ ಚರ್ಚೆಗೆ ಸ್ವಾಗತ. ಮೊದಲನೇದೇಳಿ, ಒಂದು 3-4 ತಿಂಗಳ ಹಿಂದೆ, ನನಗೆ ಸರಿಯಾದ ಡೇಟ್ ನೆನಪಿಲ್ಲ, ರಾಜ್ಯಸಭಾ ಸದಸ್ಯರು ಮತ್ತು ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೋರ್ಟಿಂದ ಸಮನ್ಸ್. ಸ್ಥಳೀಯ ಪೊಲೀಸರೇ, ಬೆಳ್ತಂಗಡಿ ಪೊಲೀಸರೇ ಖುದ್ದಾಗಿ ಹೋಗಿ ಸಮನ್ಸ್ ಜಾರಿ ಮಾಡಬೇಕು ಅಂತೇಳಿ ಒಂದು ಆದೇಶ ಬಂತು ಅಂತ ಆಯಿತು. ಏನಾಯಿತು, ಅದು ಯಾವ ಪ್ರಕರಣ ಅಂತ ಬ್ರೀಫಾಗಿ ಹೇಳಿ, ಮತ್ತು ಏನಾಯಿತು ಮುಂದೆ? ಅದು ಎಲ್ಲೂ ಸುದ್ದಿ ಇಲ್ವಲ್ಲ, ಯಾಕೆ? ನಾಗರಿಕ ಸೇವಾ ಟ್ರಸ್ಟ್ನ ಪರವಾಗಿ ಮತ್ತು ಸತ್ಯಮೇವ ಜಯತೆ ಒಕ್ಕೂಟ ಕರ್ನಾಟಕ ಇದರ ಪರವಾಗಿ ಅದರ ವಕ್ತಾರನಾಗಿಯೂ ಕೂಡ ವೀರೇಂದ್ರ ಹೆಗ್ಗಡೆಯವರ ಹಲವು ದೌರ್ಜನ್ಯ, ಶೋಷಣೆ, ಅತ್ಯಾಚಾರ, ಕೊಲೆಗೆ ಸಂಬಂಧಪಟ್ಟಂತೆ ಇರುವಂತಹ ವಿಚಾರಗಳು ಯಾವುದೆಲ್ಲ ಉಂಟೋ ಅದರ ಬಗ್ಗೆ ಆಗ್ತಿರುವಂಥ ಹೋರಾಟದ ವಿಷಯಗಳನ್ನು ಫೇಸ್ಬುಕ್ನಲ್ಲಿ ಹಾಕುವಂಥದ್ದನ್ನು, ವಾಟ್ಸಪ್ನಲ್ಲಿ ಕಳಿಸುವಂಥದ್ದನ್ನು, ಪತ್ರಿಕೆ ಹೇಳಿಕೆ ಕೊಡುವಂಥದ್ದು ಮಾಡ್ತಾ ಬಂದಿದ್ದೇವೆ. ಈಗ ನೀವು ಹೇಳಿದ ಪ್ರಕಾರ ಕರ್ನಾಟಕ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ನಾವು ಪ್ರಕರಣಗಳನ್ನು ದಾಖಲೆ ಮಾಡ್ತಾ ಬಂದಿದ್ದೇವೆ. ಕಾರಣ ಇಷ್ಟೇ, ಹೆಗ್ಗಡೆಯವರು ಮಾಡಿರುವಂಥ ಭೂ ಅತಿಕ್ರಮಣಗಳು ಯಾವುದುಂಟೋ ಅದರ ಬಗ್ಗೆ ನಾವು ತಹಸೀಲ್ದಾರಿಗೆ, DC ಅವರಿಗೆಲ್ಲ ದೂರುಗಳನ್ನು ಕೊಟ್ಟರೂ ಕೂಡ ಅವರು ಯಾವುದು ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಕೋರ್ಟ್ ಯಾವುದುಂಟು, ಭೂ ಕಬಳಿಕೆ ನಿಷೇಧ ಕೋರ್ಟ್, ಇದಕ್ಕೆ ನಾವು ಬರಬೇಕಾಗಿ ಬಂತು. ವಿಶೇಷವಾಗಿ ರಂಜನ್ ರಾವ್ ಯಡೂರ್, ನಮ್ಮ ಒಂದು ನಾಗರಿಕ ಸೇವಾ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ಕಾನೂನಿನ ವಿಷಯದಲ್ಲಿ ಅವರಿಗೆ ಅತ್ಯಂತ ಹೆಚ್ಚು ಜ್ಞಾನವೂ ಕೂಡ ಇದೆ. ಮತ್ತು ನಮ್ಮ ವಕೀಲರು ಬೆಂಗಳೂರಿನಲ್ಲಿರುವಂಥವರು CR ಭಾಸ್ಕರ್ ಅಂತ, ಅವರು ಕೂಡ ತುಂಬ ಒಳ್ಳೆಯ ಮತ್ತು ಪರಿಣತ ವಕೀಲರು ಕೂಡ. ಹೀಗೆ ಈ ದೂರುಗಳನ್ನೆಲ್ಲವನ್ನು ಕೂಡ ನಾವು ಭೂ ಕಬಳಿಕೆ ನಿಷೇಧ ಕೋರ್ಟಿಗೆ ಹಾಕಲಿಕ್ಕೆ ಶುರು ಮಾಡಿದ್ವಿ. ನೀವಾಗಲೇ ಹೇಳಿದಾಗೆ ನಾವು ಮೊದಲ ದೂರನ್ನು ನಾವು 17/2/26ನೇ ತಾರೀಕಿಗೆ ದಾಖಲೆ ಮಾಡುವಂಥದ್ದು. ಅಂದರೆ ಈ ವರ್ಷದ ಫೆಬ್ರವರಿಯಲ್ಲಿ. ನಂತರ ಪ್ರೊಸೀಜರ್ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವರ್ಣ ಸ್ಟೇಟ್ಮೆಂಟನ್ನು, ಪ್ರಮಾಣೀಕೃತ ಹೇಳಿಕೆಯನ್ನು ಕೊಡಬೇಕು. ಅದು ದೂರುದಾರ ಅಂದರೆ ನೀವು ಕೊಟ್ಟಿದ್ದೆಲ್ಲ ಸತ್ಯ ಇದೆ, ಸರಿಯಾದ ದಾಖಲೆ, ಸರಿಯಾದ ಉದ್ದೇಶ, ಪ್ರಮಾಣವನ್ನು ಮಾಡಿ ಆ ಪ್ರಕಾರದಲ್ಲಿ ಕೊಡಬೇಕು. ಯಾಕಂದ್ರೆ ನಾನು ಹೇಳಿದ ನಾಳೆ ತಪ್ಪು ಅಂತ ಹೇಳಿ, ಆದರೆ ಸುಳ್ಳು ಅಂತ ಹೇಳಿದರೆ ನಾನು ಕೂಡ ಶಿಕ್ಷೆಗೆ ಒಳಪಡ್ತೇನೆ. ಅಂದರೆ ಪ್ರಮಾಣದ ಇದು ಹಾಗೆ.
ನೀವು ತಯಾರಿದ್ದೀರಿ ಆ ಥರ ಶಿಕ್ಷೆ ಒಳಗಾದರೆ? ಖಂಡಿತವಾಗಿ ಕೂಡ ಸರಿ. ಯಾವ ರೀತಿಯ ಶಿಕ್ಷೆ ಬಂದರೂ ಕೂಡ ನಾವು ಅದಕ್ಕೆ ತಯಾರಿದ್ದೇ ಹೊರಟವು. ಸೊ ಆದ್ದರಿಂದ ಆ ಪ್ರಮಾಣೀಕೃತ ಹೇಳಿಕೆ 12/3/26ನೇ ತಾರೀಕು ಆಯಿತು. ಆರ್ಡರ್ ಕೂಡ ಆ ದಿವಸವೇ ಕೋರ್ಟ್ ಆದೇಶ ಮಾಡಿತ್ತು. ಅಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಕಂಪ್ಲೇನೆಂಟ್ ಹ್ಯಾಸ್ ಮೇಡ್ ಔಟ್ ಎ ಪ್ರೈಮಾ ಫೇಸ್ ಕೇಸ್ ಟು ಇಶ್ಯೂ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ಸ್ 1 and 2 calling upon them to appear before the court and file objection statement if any to the complaint filed by the complainant. In view of the above, we proceed to pass the following order. Issue notice to respondent number 1 and 2. ಇಲ್ಲಿ 1 ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ, SDM ಎಜುಕೇಷನ್ ಸೊಸೈಟಿ, ಇದರ ಅಧ್ಯಕ್ಷರು ವೀರೇಂದ್ರ ಹೆಗ್ಗಡೆ, ಇದರ ಕಾರ್ಯದರ್ಶಿ ಸತೀಶ್ ಚಂದ್ರ ಎಸ್, ಇದರ ಕಾರ್ಯದರ್ಶಿ ಸತೀಶ್ ಚಂದ್ರ ಎಸ್. ಅವರು ಯಾರು? ಅವರು ಅದರ ಸೆಕ್ರೆಟರಿ, ಅಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಆಗಿದ್ದಾರೆ. ಓಕೆ. ಸೊ ಅವರು ಸೆಕ್ರೆಟರಿ. ಅದು ಎಜುಕೇಷನ್ ಸೊಸೈಟಿ, ಅದರಲ್ಲಿ ತುಂಬ ಮಂದಿ ಆಡಳಿತ ಮಂಡಳಿ ಸದಸ್ಯರಲ್ಲಿದ್ದಾರೆ. ಇವರು ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ನಾವು ಪಾರ್ಟಿ ಮಾಡಿದ್ದೇವೆ, ಮತ್ತು ತಹಸೀಲ್ದಾರ್ ಆಫ್ಕೋರ್ಸ್ ಆಗಲೇ ಹೇಳಿದಾಗೆ. ಸೊ ಈಗ ಇವರು ಮಾಡಿರುವಂಥ ಅತಿಕ್ರಮಣ ಯಾವುದು ಅಂತ ಹೇಳಿದ್ರೆ, ಕುವೆಟ್ಟು ಗ್ರಾಮ ಅಂದರೆ ಗುರುವಾಯಿನಕೆರೆಯಲ್ಲಿ ಅವರು, ಅಂದರೆ ಇದು SDM ಕಾಲೇಜು ಅತಿಕ್ರಮಣ ಮಾಡಿರುವಂಥದ್ದು. SDM ಕಾಲೇಜ್ ಅತಿಕ್ರಮಣ ಮಾಡುವಂಥದ್ದು. ಹೌದು. ಸೊ ಅಲ್ಲಿ ಅವರು ಗುರುವಾಯಿನಕೆರೆಯಲ್ಲಿ ಅಂದರೆ ಕುವೆಟ್ಟು ಗ್ರಾಮದಲ್ಲಿ ಅವರು 83 ಸೆಂಟ್ಸ್ ಸ್ಥಳವನ್ನು ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ. ಅದು ಸರ್ಕಾರಿ ಜಾಗ, ಅದು ಸರ್ಕಾರಿ ಸ್ಥಳ. ಸೊ ಆದ್ದರಿಂದ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಶ್ಯೂ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ 1 and 2 ಥ್ರೂ ದ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ, ಕಾಲಿಂಗ್ ಅಪಾನ್ ದ ರೆಸ್ಪಾಂಡೆಂಟ್ ನಂಬರ್ 1 and 2 ಟು ಅಪಿಯರ್ ಬಿಫೋರ್ ದ ಕೋರ್ಟ್ ಆ್ಯಂಡ್ ಟು ಫೈಲ್ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಇಫ್ ಏನ್ ಅಂತ ಹೇಳಿದ್ದಾರೆ. ಅದು ಕಾಲ್ ಆನ್ 27/26, ಕಾಲ್ ಆನ್ 22/8/26 ಅಂತ ಇರ್ತಾರೆ. ಅಂದರೆ ಇದರಲ್ಲಿ ಇಶ್ಯೂ ಡೈರೆಕ್ಷನ್ ಟು ದ ತಹಸೀಲ್ದಾರ್ ಅಂತ ಇದೆ. ಅಂದರೆ ಅವರು ಅದರ ಸ್ಟೇಟಸನ್ನು ರಿಪೋರ್ಟ್ ಮಾಡಬೇಕಾಗಿದೆ. ಎಷ್ಟು ಎಕ್ಸ್ಟೆಂಟು, ಯಾರು ಆಕ್ರಮಣ ಮಾಡಿದರೆ, ಆಕ್ರಮಣ ಆಗಿದೆಯೋ ಇಲ್ಲೋ ಇತ್ಯಾದಿ ಸ್ಟೇಟಸ್ ರಿಪೋರ್ಟನ್ನು ಕೊಡಲಿಕ್ಕೆ ತಹಸೀಲ್ದಾರಿಗೆ ಸಹ ಡೈರೆಕ್ಷನ್ ಇದೆ, ಪೊಲೀಸ್ ಇನ್ಸ್ಪೆಕ್ಟರ್ಗೂ ಡೈರೆಕ್ಷನ್ ಇದೆ, ಅವರಿಗೆ ನೋಟಿಸ್ ಕೊಡಲಿಕ್ಕೆ. ಈಗ ಸಾಮಾನ್ಯವಾಗಿ ಕೋರ್ಟ್ ನೋಟಿಸನ್ನು ಕೋರ್ಟ್ ಅಮೀನ ಅಥವಾ ಕೋರ್ಟ್ ಇತ್ಯಾದಿ ಅವರು ಕೊಡ್ತಾರೆ. ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಯಾಕೆ ಡೈರೆಕ್ಟ್ ಮಾಡಿದರೆ? ಪೊಲೀಸ್ ಇನ್ಸ್ಪೆಕ್ಟರ್ ಯಾಕೆ ತೊಗೊಂಡೋಗಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಸಮನ್ಸ್ಕೊಳ್ಬೇಕು? ಅಲ್ಲ, ಅದು ಈ ಕೋರ್ಟ್ನ ಪ್ರೊಸೀಜರ್ ಆಗಿದೆ. ಯಾಕಂದರೆ ಬಾಕಿ ಸಿವಿಲ್ ಕೋರ್ಟ್ನ ಹಾಗೆ ಇದಲ್ಲ ಆ್ಯಕ್ಟ್ ಯಾವುದು ಉಂಟು. ಅಲ್ಲ, ಪೊಲೀಸರು ಸಾಮಾನ್ಯ ಇನ್ವಾಲ್ವ್ ಆಗೋದು ಕ್ರಿಮಿನಲ್ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡೋದಾಗಲಿ ಮತ್ತೊಂದಾಗಲಿ, ಅದು ಪೊಲೀಸರು ಇನ್ವಾಲ್ವ್ ಆಗೋದು ಆ ಸಂದರ್ಭದಲ್ಲಿ. ಸಿವಿಲ್ ಮ್ಯಾಟರ್ಸಲ್ಲಿ ಪೊಲೀಸರು ಇನ್ವಾಲ್ವ್ ಆಗಲ್ಲ. ಇದು ಭಾಳ ಸ್ಪಷ್ಟ ಇರಲಿ. ಏನಂತ ಹೇಳಿದ್ರೆ, ಇದು ಸಿವಿಲ್ ಕೇಸ್ ಅಲ್ಲ, ಇದು ಕ್ರಿಮಿನಲ್ ಕೇಸ್. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಹಾಕಿದ ಭೂಮಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ವ್ಯಾಜ್ಯ ಓನರ್ಶಿಪ್ ಅದು ಬಾಕಿದ್ದು, ಅಥವಾ ಇಬ್ಬರು ಪ್ರೈವೇಟ್ ಪಾರ್ಟಿಗಳು ಪರಸ್ಪರ ಆಕ್ರಮಣ ಇದು ಮಾಡಿದ್ದು, ಆ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ. ಸರ್ಕಾರಿ ಭೂಮಿಯ ರಕ್ಷಣೆ ಮಾಡುವಂಥದ್ದು ಈ ಕೋರ್ಟಿನ ಮುಖ್ಯ ಜವಾಬ್ದಾರಿ. ಯಾರು ಕ್ರಿಮಿನಲ್ ಅಫೆನ್ಸ್ ಮಾಡಿ ಭೂಮಿಯನ್ನು ಕಬಳಿಸಿರ್ತಾರೆ, ಅತಿಕ್ರಮಣ ಮಾಡಿ ಕಾನೂನು ಬಾಹಿರವಾಗಿ, ಅಂಥವ್ರ ವಿರುದ್ಧ ನಡೆಯುವಂಥ ಕೇಸ್ ಇದು. ಸೊ ದಟ್ ಪೊಲೀಸ್ ಇನ್ವಾಲ್ವ್. ಹೌದು, ಅದರಿಂದ ಕ್ರಿಮಿನಲ್ ಕೇಸ್ ಇದು. ಈಗ ಅದು ಸಾಬೀತಾಯಿತು ಅಂತೇಳಿ ಆದರೆ ಕನಿಷ್ಠ 1 ವರ್ಷ, ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಅತಿಕ್ರಮಣ ಮಾಡಿದವರಿಗೆ ನಿಶ್ಚಿತ. ಇದರ ಭೂಮಿ ಸರ್ಕಾರಕ್ಕೆ ವಾಪಸ್ ಬರುತ್ತೆ, ಶಿಕ್ಷೆ ಕೂಡ ಆಗುತ್ತೆ. ಮತ್ತು ಆ ಭೂಮಿಯಲ್ಲಿ ಅವರು ಅತಿಕ್ರಮಣ ಯಾವನಿಂದ ಮಾಡಿದ್ದಾರೋ ಅದು ವೆಕೆಟ್ ಆಗುವಲ್ಲಿವರೆಗೆ ಏನು ಅಲ್ಲಿ ಉತ್ಪನ್ನಗಳಾಗಿದೆಯೋ ಅದನ್ನು ಕೂಡ ಸರ್ಕಾರಕ್ಕೆ ಕಟ್ಟಬೇಕು. ಸೊ ದಟ್ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ಸಮನ್ಸ್ ಜಾರಿ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿದೆ. ಆಮೇಲೆ ಏನಾಯಿತು? ತಹಸೀಲ್ದಾರ್ ರಿಪೋರ್ಟನ್ನು ಕೊಡಬೇಕಾಗಿರುವಂಥದ್ದು 27/26ಕ್ಕೆ, 20ರ ಒಳಗೆ, ಈ ತಿಂಗಳ 20ರ ಒಳಗೆ. ಹೌದು. ಸೊ ಈಗ ಅವರು ಸ್ವತಃ ಈ ಕೋರ್ಟಿಗೆ ಅಪಿಯರ್ ಆಗಬೇಕು. ಇದರಲ್ಲಿ ಒಂದು ವೇಳೆ ಅವರು ಅಪಿಯರ್ ಆಗಲಿಲ್ಲ ಅಂತೇಳಿ ಆದರೆ ಏನಾದರೂ ಅವರ ಮೆಡಿಕಲ್ ಗ್ರೌಂಡೋ ಅಥವಾ ಬೇರೆ ಏನಾದರೂ ಕಾರಣಗಳನ್ನು ಕೊಟ್ಟು ಒಂದು ಸಲಕ್ಕೆ ಕೋರ್ಟ್ ಎಕ್ಸೆಂಪ್ಷನನ್ನು ಕೊಡ್ತದೆ ಅಂದ್ಕೊಂಡು ನಮಗೆ ವಕೀಲರು ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ವಾಯ್ದೆಗೆ ಅವರು ಅಪಿಯರ್ ಆಗಬೇಕಾಗ್ತದೆ ಮತ್ತು ಜಾಮೀನನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಖುದ್ದಾಗಿ ಹಾಜರಾಗಿ ಅವರು ವಿಚಾರಣೆ ಎದುರಿಸಬೇಕಾಗ್ತದೆ, ಜಾಮೀನು ತೊಗೊಳ್ಬೇಕಾಗ್ತದೆ. ಒಂದು ಎಜುಕೇಷನ್ ಸೊಸೈಟಿ ಜನರಿಗೆ ಎಜುಕೇಷನ್ ವಿದ್ಯಾದಾನ ಅಂಥ ಸಂದರ್ಭದಲ್ಲಿ ಒಂದಿಷ್ಟು ಜಾಗ ಹಾಕ್ಕೊಂಡ್ರೆ ವಾಟ್ ಈಸ್ ದ ಪ್ರಾಬ್ಲಮ್? ಅದೇನು ದೊಡ್ಡ ವಿಷಯ? ಏನು ಪ್ರಾಬ್ಲಮೇ ಇಲ್ಲ, ಪ್ರಾಬ್ಲಮ್ ಇಲ್ಲ. ಮತ್ತೆ ಪ್ರಾಬ್ಲಮ್ ಇರುವುದು ಎಲ್ಲಿ ಅಂತ ಹೇಳಿದ್ರೆ, ಹೆಗ್ಡೆಯವರಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಮತ್ತು ಇತರರಿಗೆ ಒಂದು ಕಾನೂನು ಅಂತ ಇಲ್ಲ. ಕಾನೂನು ಇರಲಿ, ಇಲ್ಲ. ಎಲ್ರಿಗೂ ಕೂಡ ಕಾನೂನು ಒಂದೇ ಇರಬೇಕು. ಎರಡನೇದು, ಅವರಿಗೆ ಸರ್ಕಾರದ ಭೂಮಿ ಬೇಕು ಅಂತೇಳಿ ಆದರೆ ಅವರು ಕಾನೂನು ಪ್ರಕಾರವೇ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ನಮಗೆ ಇಂತಿಂಥ ಉದ್ದೇಶಕ್ಕೆ ನಮಗೆ ಸರ್ಕಾರದ ಜಾಗ ಬೇಕು ಅಂತ ಅರ್ಜಿ ಮಾಡಿ ಅದನ್ನು ಅನುದಾನವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅದನ್ನು ಮಾಡ್ಕೊಂಡು ಇವರೇ ಸ್ವತಃ ಮಾಡಿದಾರಲ್ಲ. ಮಾಡಿದ್ದಾರೆ. TB ಸೆನೆಟೋರಿಯಮ್ಗೆ 12 ಎಕರೆ 25 ಸೆಂಟ್ ತೊಗೊಂಡಿದ್ದಾರೆ. ಅಲ್ಲಿ TB ಸೆನೆಟೋರಿಯಂ ಇಲ್ಲ, ಪ್ರಕೃತಿ ಜಾಗ ತಗೊಂಡಿದ್ದಾರೆ, ಅದನ್ನೇ ದಾನ ತಗೊಂಡಿದ್ದಾರೆ. ಅಲ್ಲಿ ಅದು ಇಲ್ಲ. ಈಗ ಇವರ ಖಾಸಗಿ ಆಗಿ ಉಂಟು. 14 ಎಕರೆ 65 ಸೆಂಟ್ಸ್ ಪ್ರಕೃತಿ ಚಿಕಿತ್ಸಾಲಯ ಅಲ್ಲಿದೆ. ತಗೊಂಡದವರು
ಭಕ್ತರಿಗೆ ಹೂದೋಟ ಮಾಡಲಿಕ್ಕಂತ. ಈಗ ಅಲ್ಲಿ ಲಾಭದಾಯಕ ಪ್ರಕ ಚಿಕಿತ್ಸಾಲಯ ಇದೆ. ಅಂದರೆ ನೀವು ಆ ಕೇಸು ಮಾಡಲಿಕ್ಕಿದೆ. ಈಗ ಆ ಕೇಸ್ಗಳೆಲ್ಲ ಇದೆ. ನಾನು ಹೇಳಿದ್ದು ನಿಮಗೆ ಎಜುಕೇಷನ್ ಉದ್ದೇಶಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶಕ್ಕೆ ಬೇಕು ಅಂತೇಳಿ ಆದರೆ ಅತಿಕ್ರಮಣ ಮಾಡೋದಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ಒಳ್ಳೆ ಕೆಲಸಕ್ಕಾಗಿ ಮಾಡೋದು, ಆದ್ದರಿಂದ ನಾನು ಅತಿಕ್ರಮಣ ಮಾಡ್ತೇನೆ ಅಂತ ಹೇಳುವಂಥದ್ದು ಅದು ಕಾನೂನು ಬಾಹಿರ. ಸೊ ಆದ್ದರಿಂದ ಇಲ್ಲಿಯೂ ಕೂಡ ಒಂದು ಸ್ವಲ್ಪ ಅತಿಕ್ರಮಣ ಮಾಡಿದರೆ ಏನು ಅಂತ ಹೇಳೋದಕ್ಕೆ ನೀವೇ ಮಾಡಿದ್ರಲ್ಲ, ಬೇಕಾದಷ್ಟು ಅರ್ಜಿಗಳನ್ನು ಮಾಡ್ಕೊಂಡು ನಿಮಗೆ ತೊಗೊಂಡಿದ್ದೀರಿ. ಅದೇ ಪ್ರಕಾರ ಇದನ್ನು ಕೂಡ ಹಾಗೆ ತಗೊಳ್ಬೇಕು ಹೊರತು ನಾನು ಒಳ್ಳೆ ಕೆಲಸ ಮಾಡ್ತೇನೆ, ಸರ್ಕಾರಿ ಸ್ಥಳ ಆದರೆ ಏನು, ನಾನು ಅತಿಕ್ರಮಣ ಮಾಡ್ತೇನೆ ಅಂತ ಹೇಳುವಂಥದ್ದು ದಾರ್ಷ್ಟ್ಯ. ಅಂದರೆ ಸರ್ಕಾರಿ ಜಾಗವನ್ನು ಅವರು ಕ್ರಮಬದ್ಧವಾಗಿ ತೆಗೆದುಕೊಂಡ್ರೆ ನಿಮಗೆ ಸಮಸ್ಯೆ ಇಲ್ಲ. ಕ್ರಮಬದ್ಧಗೊಳಿಸುವುದು ಬೇರೆ, ಕ್ರಮಬದ್ಧ ಆಗಿರುವುದು ಬೇರೆ. ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ಗ್ರಾಮದಲ್ಲಿ 452 ಎಕರೆ ಭೂಮಿ ಅವರ ಹೆಸರಿನಲ್ಲಿ ಇದೆ. ಅವರ ಸ್ವಂತ ಹೆಸರಿನಲ್ಲಿ. ಅದು ಕುಟುಂಬದ, ಆ್ಯಕ್ಚುಲಿ ಕುಟುಂಬದ ಕೂಡ ಅಲ್ಲ, ದೇವಸ್ಥಾನದ ಭೂಮಿಯನ್ನು ಅವರ ಕುಟುಂಬಕ್ಕೆ, ಕುಟುಂಬಕ್ಕೆ, ಜಾಯಿಂಟ್ ಫ್ಯಾಮಿಲಿಗೆ ಮಾಡಿಕೊಂಡಿದ್ದಾರೆ. 12/6/2012 ಬೆಳ್ತಂಗಡಿಯ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಇರುವಂತಹ ಭೂ ನ್ಯಾಯಮಂಡಳಿಯಿಂದ ಅವರಿಗೆ ಆದೇಶ ಆಗಿ 1050 ಎಕರೆ ಅವರ ಕುಟುಂಬಕ್ಕೆ, ನಾಲ್ಕು ಕುಟುಂಬಕ್ಕೆ. ಈಗ ಧರ್ಮಸ್ಥಳದಲ್ಲಿ 452 ಎಕರೆ. ಈಗ ನಿಮ್ಮ ಹತ್ರ ಭೂಮಿ ಇರಬೇಕಾದ್ರೆ, ಅಷ್ಟು ಭೂಮಿ ಇರಬೇಕಾದ್ರೆ ನಿಮ್ಮ ಯೋಜನೆಗಳಿಗೆ, ಒಳ್ಳೆ ಸೇವಾ ಕಾರ್ಯಗಳು ಬಾಕಿದೆ ಏನೇ ಹೇಳ್ಕೊಡಿ, ಅದಕ್ಕೆ ಸರ್ಕಾರಿ ಭೂಮಕ್ಕೆ ನೀವು ಕಾನೂನು ಪ್ರಕಾರ ಅರ್ಜಿ ಮಾಡಿ ತಗೊಳ್ಳೋದು ಅಂತ ಹೇಳಿದ್ರೆ ಏನು, ನಿಮ್ಮ ಹತ್ರ ಇಲ್ಲಾದ್ರಲ್ಲ ನೀವು ತಗೊಳ್ಬೇಕು. ಅದು ಸಹ ಕಾನೂನುಬದ್ಧಗೊಳಿಸೋದು. ಮತ್ತು ಇದು ಒಳ್ಳೆ ಕೆಲಸಕ್ಕೆ ಮಾಡೋದು, ನಿಮ್ಮ ಹತ್ರ ಇಲ್ವ ಭೂಮಿ, ಹಾಗಾದರೆ ಅದು ಯಾಕೆ ಕಾನೂನು ಬಾಹಿರ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸರ್ಕಾರದ ಹತ್ರ ಭೂಮಿ ಇದ್ದರೆ, ಲಭ್ಯ ಸರ್ಕಾರಿ ಭೂಮಿ ಯಾವುದು ಉಂಟು ಅದನ್ನು 50% SC/STಗಳಿಗೆ ಕೊಡಬೇಕು, ನಿವೃತ್ತ ಯೋಧರಿಗೆ ಕೊಡಬೇಕು, ಭೂರಹಿತರಿಗೆ ಕೊಡಬೇಕಂತ ಕ್ಯಾಟಗರಿ ಉಂಟು ಅದರ ಪ್ರಕಾರ. ಸೊ ಅವರಿಗೆ ಸೇರಬೇಕಾಗಿರುವಂಥ ಈ ಸರ್ಕಾರಿ ಭೂಮಿಯನ್ನು ನೀವು ಇಷ್ಟು ದೊಡ್ಡ ಭೂ ಕುಬೇರರು ಒಳ್ಳೆ ಕೆಲಸಕ್ಕೆ ನಾನು ತಗೊಳ್ತಾ ಇದ್ದೇನೆ ಅಂತ ಹೇಳಿದರೆ ಅವರಿಗೆ ನೀವು ವಂಚನೆ ಮಾಡಿದಾಗೆ. ಭೂರಹಿತರು ಸಾಕಷ್ಟು ಮಂದಿ ಇವತ್ತು ದಲಿತರು ಮತ್ತು ಬಡವರಿದ್ದಾರೆ. ತುಂಬ ಜನರ ಅಪ್ಲಿಕೇಶನ್ಗಳು ಪೆಂಡಿಂಗು ಇದೆ. ಅವರಿಗೆ ಹೋಗಬೇಕಾದ ಭೂಮಿಯನ್ನು ನೀವು ತಗೊಳ್ಳುವಂಥದ್ದು ಅಂತ ಹೇಳಿದ್ರೆ ಅನೈತಿಕ ವಿಷಯ. ಅದು ಕೂಡ ನೀವು ಒಬ್ಬರು ಈ ದೊಡ್ಡ ಉನ್ನತ ಸ್ಥಾನದಲ್ಲಿ ಧರ್ಮಾಧಿಕಾರಿಯಾಗಿದ್ದುಕೊಂಡು ಧರ್ಮಬೋಧನೆ ಮಾಡ್ತಿರುವಂಥವ್ರು ನೀವು ಮಾಡುವ ಕೆಲಸ ಅಲ್ಲ ಇದು. ಓಕೆ, ಈಗ ಮುಂದಿನ ಕ್ರಮ ಏನು? ಮುಂದೆ 22/8/26ಕ್ಕೆ ಈ ಕೇಸ್ ಬರುತ್ತೆ. ಅವರು ಹಾಜರಾಗಬೇಕು. ಅವರು ಹಾಜರಾಗದೆ ಹೋದರೆ ಮೆಡಿಕಲ್ ಗ್ರೌಂಡ್ನಲ್ಲಿ, ಯಾಕಂದರೆ ಈಗ ನಮಗೆ ಬಂದಿರುವಂಥ ಸುದ್ದಿ ಪ್ರಕಾರ ಅವರು ತುಂಬ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ನೀವು ವೀಲ್ ಚೇರ್ ಅದು ಇದು ಅಂತ ಬರ್ದಿದ್ದೀವಿ. ಹೌದು, ನಾವು ವೀಲ್ ಚೇರ್ನಲ್ಲಿ ಅವರು ಈಗ ಇರುವಂತಹ ಸ್ಥಿತಿ ಬಂದಿದೆ. ನಾವು ಇದನ್ನು ಅಪೇಕ್ಷೆ ಪಡ್ತೇವೆ ಅಂತಲ್ಲ, ಅದು ವಸ್ತುಸ್ಥಿತಿ. ಸೊ ಅದರಿಂದ ನಾವು ಹೇಳಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಬರುತ್ತೆ, ವಯೋಸಹಜವಾಗಿ ಇಷ್ಟೆಲ್ಲ ಟೆನ್ಷನ್ ನೀವು ಕೊಟ್ಟರೆ ಅವ್ರಿಗೆ ಮತ್ತಷ್ಟು ಅವ್ರಿಗೆ ಆರೋಗ್ಯ ಕೆಡುತ್ತೆ, ಅದೆಲ್ಲ ಸಹಜ. ಸರಿ, ಮುಂದೆ ನಾಡ್ದು 22ನೇ ತಾರೀಕಿಗೆ ಹಾಜರಾಗಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು ನಂತರದ ವಾಯ್ದೆಯಲ್ಲಿ ಅವರು ಹಾಜರಾಗಲೇ ಬೇಕಾಗ್ತದೆ. ಬಟ್ ಈ ಪ್ರೋಸೆಸ್ ಅಂತೂ ಯಾಕಂದರೆ ಹೆಗ್ಗಡೆ ಅವರಿಗೆ ಈಗ ಇದು ಒಂದು ಕೇಸ್ ಹಾಕಿರುವಂಥದ್ದಾಯಿತು. ಅದರ ನಂತರ ಇನ್ನೊಂದು ಕೇಸ್ ಮಾಡಿದ್ದೇವೆ. ಆ ಕೇಸ್ನಲ್ಲಿಯೂ ಕೂಡ ಇದೇ ಪ್ರಕಾರ ಅವರಿಗೆ ಪೊಲೀಸರ ಮುಖಾಂತರ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಆರ್ಡರ್ ಆಗಿದೆ. ಅದು ಎರಡನೇದು ಬೆಳ್ತಂಗಡಿ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ, ಅದರಲ್ಲಿಯೂ ಕೂಡ ಆಗಿದೆ. ಅದಲ್ಲದೆ ಬಾಕಿ ನಾವು ಇಷ್ಟು ಕೇಸ್ಗಳನ್ನು ಅವರ ಮೇಲೆ ಹಾಕಿದ್ದೇವೆ. ಒಟ್ಟಿಗೆ 8 ಕೇಸ್ ಇದೆ. ಅದೇ ನಾನು ಅದನ್ನೇ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇದು ಬ್ರೀಫಾಗಿ ಹೇಳ್ಬೋದಾ ನೀವು? ಏನು 8 ಕೇಸ್ಗಳು ಏನೇನಿದೆ? ಇಷ್ಟಕ್ಕೆ ಈ ಪಟ್ಟಿ ಮುಗಿಯುತ್ತಾ ಅಥವಾ ಇನ್ನೂ ನೀವು ಮುಂದುವರಿಸಲಿಕ್ಕಿದೆಯಾ? ಈ ಪಟ್ಟಿಯನ್ನು ಮುಗಿಸೋದು ಹೇಗೆ? ಅವ್ರು ಬಿಡುವುದಿಲ್ಲ ನಮಗೆ. ಅಂದರೆ ಅವ್ರದ್ದು ಅಷ್ಟು ಉಂಟು. ಅದನ್ನು ನಾವು ನೋಡಿ ಸುಮ್ಮನೆ ಕೂತ್ಕೋತಾರೆ. ನೋಡಿ ಈಗ ವೀರೇಂದ್ರ ಹೆಗ್ಗಡೆ ಅವ್ರದ್ದೆಲ್ಲ ಇದ್ರ ಕಡೆ ಸುಮ್ಮನೆ ಕೂತಿದ್ದಾರೆ ಅಂತ ಆಗೋದಿಲ್ವಾ? ನಾವು ಬಿಡ್ಲಿಕ್ಕೆ ಆಗ್ತದೆ. ಅವರ ಪಟ್ಟಿ ಮುಗಿಯೋವರೆಗೂ ನೀವು ಮಾಡ್ತಾ ಇರ್ತೀರಿ. ಮಾಡಲೇಬೇಕಲ್ಲ, ಇಲ್ಲಾಂದರೆ ನಾವು ಅವರೊಟ್ಟಿಗೆ ಶಾಮೀಲಾಗಿದ್ದೇವೆ ಅಂತೇಳಿ ಹೇಳುದಿಲ್ಲ. ಮತ್ತೆ ಸರ್, ಇದನ್ನು ಬ್ರೀಫಾಗಿ ಏನು ಕೇಸ್ಗಳಿವು, ಈ ಪಟ್ಟಿ ಏನು, ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ಬೋದಾ? ಒಂದನೇದು ಈಗ ಹೇಳಿ ಆಯಿತು. ಎರಡನೇದು ಈಗ ನಾನು ಜಸ್ಟ್ ಹೇಳಿದೆ, ಅದು ಬೆಳ್ತಂಗಡಿಯಲ್ಲಿ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ ಅಂತ ಇದೆ, ಅದರೊಂದು ಸಮಾಜ ಮಂದಿರ ಅಂತ ಇದೆ. ಅದನ್ನು ಇವರು ದೂಡಿ ಹಾಕಿದ್ದಾರೆ. ಈಗ ಅದರ ಪಕ್ಕದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. ಸೊ ಈ ಕಲ್ಯಾಣ ಮಂಟಪ ಸರ್ಕಾರಿ ಭೂಮಿ ಮೇಲೆ ಇದೆ. ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿಯನ್ನು ದೂಡಿದ್ದಾರೆ. ಆದರೆ ಅದರ ಪಕ್ಕದಲ್ಲಿ ಬಯಲು ರಂಗ ಮಂದಿರ ಅಂತ ಹೇಳಿ ಒಂದು ಓಪನ್ ಏರ್ ಸ್ಟೇಜನ್ನು ಕಟ್ಟಿದ್ದಾರೆ. ಅದು ಕೂಡ ಸರ್ಕಾರಿ ಭೂಮಿಯಲ್ಲಿದೆ. ಸೊ ಈಗ ನಾವು ಅದರಲ್ಲಿ 49 ಸೆಂಟ್ಸಲ್ಲಿ ಟೋಟಲ್ ಅತಿಕ್ರಮಣ ಇರುವಂಥದ್ದು. ಸೊ ಅದರಲ್ಲಿ 25 ಸೆಂಟ್ಸ್ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿಯಿಂದ, 24 ಸೆಂಟ್ಸು ಶಾಂತಿವನ ಟ್ರಸ್ಟ್, ಕಲ್ಯಾಣ ಮಂಟಪ ಕಟ್ಟಿಸಿರುವಂಥದ್ದು ಶಾಂತಿವನ ಟ್ರಸ್ಟ್ನಿಂದ. ಅದು ಅತಿಕ್ರಮಣ ಆಗಿದೆ ಅಂತ ನಾವು ಫೈಲ್ ಮಾಡುವಂಥದ್ದು. ಸೊ ಎರಡನೇ ಕೇಸ್ ಬೆಳ್ತಂಗಡಿ ಸಮಾಜ ಬಿಲ್ಡಿಂಗ್ ಸೊಸೈಟಿ, ಇದು ಟೌನಲ್ಲಿ ಇರತಕ್ಕಂಥ ಸಮಾಜ ಮಂದಿರ. ಬೆಳ್ತಂಗಡಿ ಪೇಟೆಯಲ್ಲೇ ಇರುವಂಥ ಅಯ್ಯಪ್ಪ ಗುಡಿ ಹತ್ರ ಇರುವಂಥ ಒಂದು ಸಮಾಜ ಮಂದಿರ ಇರುವ.
ಸೊ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ ಎನ್ನುವುದು ಬೆಳ್ತಂಗಡಿಯ ನಾಗರಿಕರೆಲ್ಲ ಸೇರಿ ಮಾಡಿದ ಟ್ರಸ್ಟ್. ಹೌದು ಹೌದು ಸೊ ಅದರಲ್ಲಿ ಇವರು ಹೋಗಿ ಅಧ್ಯಕ್ಷರಾದರು. ಹೌದು ಮಾಡಿದ್ದು ಊರಿನವರು ಸೇರಿ ಊರಿನವರು ಸೇರಿ ಗಣ್ಯ ಯಾಕಂದ್ರೆ ವ್ಯಕ್ತಿ, ನಾವು ಅಲ್ಲಿ ದೊಡ್ಡವರು ಗಣ್ಯ ವ್ಯಕ್ತಿ ಗಣ್ಯ ವ್ಯಕ್ತಿ ಹಣ ಹಾಕ್ಲಿಕ್ಕೆ ಆಗ್ತದೆ ಅವರಿಗೆ ಸರಿ ಮಾಡಿದ್ರು. ಇವರು ಆ ಜಾಗವನ್ನ ಶಾಂತಿವನ ಟ್ರಸ್ಟ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಎಲ್ಲವನ್ನಲ್ಲ 20 ಸೆಂಟ್ಸ್ ಜಾಗ ಯಾವ್ದು ತಗೊಂಡದಿತ್ತು ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ, ಅದು ಗವರ್ಮೆಂಟ್ ಜಾಗ ಹಿಂದೆ 67 ಸೆಂಟ್ಸ್ ಯಾವುದವರಿಗೆ ಮಂಜೂರಾಗಿತ್ತು 61 ಸೆಂಟ್ಸ್, ಅದು ಅದರ ಹೆಸರಿನಲ್ಲಿ ಈಗಲೂ ಕೂಡ ಇದೆ. ಆದರೆ ಅದರೊಟ್ಟಿಗೆ ಒಂದು 49 ಸೆಂಟ್ಸ್ ಟೋಟಲ್ ಅದು ಮತ್ತು ಇದು ಸೇರಿ ಅತಿಕ್ರಮಣವನ್ನು ಮಾಡಿದರು. ಸೊ ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಅವರಿಗೆ ಪೊಲೀಸರ ಮುಖಾಂತರ ನೋಟಿಸು ಸಮನ್ಸ್ ಇಶ್ಯೂ ಆಗಲಿಕ್ಕೆ ಆರ್ಡರ್ ಆಗಿದೆ. ಅದು ಕೂಡ ಅವರಿಗೆ ಇಶ್ಯೂ ಆಗಿದೆ. ಅದು 18/9 ಅವರಿಗೆ ಎಪಿಯರ್ ಆಗಲಿಕ್ಕೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ನಲ್ಲಿ. ಅದು ಎರಡನೇದು. ನಂತರ ಶಾಂತಿವನ ಟ್ರಸ್ಟ್ ಅಂದರೆ ಇದು ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿಗೆ ಟಚ್ ಆಗಿರುವಂಥ ಜಾಗ ನಾನು ಹೇಳಿದಾಗೆ ಆ ಶಾಂತಿವನ ಟ್ರಸ್ಟ್ ಹೆಸರಿನಲ್ಲಿ ಅವ್ರದ್ದು ಕಟ್ಟಡ ಆಗಿರುವಂಥದ್ದು ಕಲ್ಯಾಣ ಮಂಟಪ. ಸೊ ಇದು ಕಲ್ಯಾಣ ಮಂಟಪ. ಈ ಶಾಂತಿವನ ಟ್ರಸ್ಟ್ ಅಂತ ಅಂದರೆ ಈ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ, ಅಂದ್ರೆ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಅತ್ಯಾಚಾರ ಕೊಲೆಯಾಗಿ ಡೆಡ್ ಬಾಡಿ ಬಿದ್ದಿರೋ ಪಕ್ಕದಲ್ಲಿ ಇರತಕ್ಕಂಥ ಪ್ರಕೃತಿ ಚಿಕಿತ್ಸಾ ಮಂದಿರ ಅಂತ ಬೋರ್ಡ್ ಎಲ್ಲ ಇದೆ, ಅದು ಶಾಂತಿವನ ಟ್ರಸ್ಟ್ ಅಂತ. ಆ ಶಾಂತಿವನ ಟ್ರಸ್ಟ್ ಆ ಜಾಗ ಕೂಡ ಸರ್ಕಾರದ್ದು. ಅದು ಅಲ್ಲಿ ಈ ಕಲ್ಯಾಣ ಮಂಟಪ ಕಟ್ಟಿರುವಂಥದ್ರಲ್ಲಿ ಒಂದು 20-25 ಸೆಂಟ್ಸ್ ಜಾಗ ಸರ್ಕಾರಿ ಜಾಗ ಇದೆ. ಇದರ ಬಗ್ಗೆ ಸರ್ವೆ ಮಾಡ್ಲಿಕ್ಕೆ ಅಂತಕೊಂಡು ಯಾಕೆ ಈ ಕೋರ್ಟಿಗೆ ಬಂತು ಅಂತ ಹೇಳಿದ್ರೆ, ಹಿಂದೆ ಸರ್ವೆ ಮಾಡ್ಲಿಕ್ಕೆ ಆಗುವಾಗ ರಂಜನ್ ರಾವ್ ಇವರು ಕಂಪ್ಲೇಂಟ್ ಮಾಡಿದಿತ್ತು, ಸರ್ವೆಗೆ ಆರ್ಡರ್ ಆಯಿತು. ಸರ್ವೆ ಮಾಡ್ಲಿಕ್ಕೆ ಆಗಬೇಕಾದ್ರೆ ಸರ್ವೆ ಮಾಡಲಿಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರು ಹರೀಶ್ ಪೂಂಜಾ ಅವರು ಅಡ್ಡಿ ಮಾಡಿದ್ರು. ಲೆಟ್ರನ್ನು ಕೊಟ್ಟು ತಹಸೀಲ್ದಾರಿಗೆ ಈ ಸರ್ವೆಯನ್ನು ಮಾಡೋದು ಈಗ ಬೇಡ, ನನಗೆ ಅಸೆಂಬ್ಲಿ ಉಂಟು, ಇನ್ನೊಂದು ಸಲಕ್ಕೆ ಬಾಕಿ ಉಂಟು, ನಾನು ಅದರಲ್ಲಿ ಆಡಳಿತ ಮಾಡಲಿ, ನಾನು ಇದ್ದು ಆಗಬೇಕು ಸರ್ವೆ ಅಂತ ಒಟ್ಟಾರೆಯಾಗಿ ಸರ್ವೆ ಆಗದ ಹಾಗೆ ತಡೆದ್ರು. ಕೊನೆಗೆ ಈಗ ಇದನ್ನು ಅವ್ರು ಇರಬೇಕು ಅಂತ ಏನು ಕಾನೂನಿದೆ? ಇಲ್ಲ, ಕಾನೂನಿಲ್ಲ. ಮತ್ತೆ ಅವ್ರು ಯಾಕೆ ಪತ್ರ ಕೊಟ್ಟು ತಡೀತಾರೆ? ಪತ್ರ ಕೊಡ್ತಾರೆ ಯಾಕಂದ್ರೆ ಅವರು ವೀರೇಂದ್ರ ಹೆಗ್ಡೆ ಅವರ ರಕ್ಷಕರು, ಸರ್ಕಾರಿ ಭೂಮಿ ರಕ್ಷಕರು. ಅವ್ರ ಮಾತ್ರ ಇವರು ಯಾಕೆ ಅಧಿಕಾರಿಗಳು ಸರ್ವೆ ಮಾಡೋರು ಯಾಕೆ ಕೇಳಬೇಕು? ಮಾಮೂಲಿಯಾಗಿ ನಮ್ಗೆ ಗೊತ್ತಲ್ಲ, ಒಂದು ತಾಲೂಕಿನಲ್ಲಿ SI ಮತ್ತು ಒಬ್ಬರು ತಹಸೀಲ್ದಾರು ಮತ್ತೆ ಇಒ ಇವರೆಲ್ಲ ಹೇಗೆ ವರ್ತಿಸ್ತಾರೆ ಅನ್ನೋಂಥದ್ದು. ಯಾರು ಕೂಡ MLA ಅವರ ಮಾತನ್ನು ಮೀರಿ ಹೋಗುವಂಥದ್ದು ಸಾಮಾನ್ಯವಾಗಿ ಇರುವುದಿಲ್ಲ. ಮತ್ತೆ ಒಂದೇ ಅವರವರಿಗೆ ಬೇಕಾದವ್ರನ್ನ ತರಿಸ್ತಾರೆ. ಈಗ ನೀವು ಕೋರ್ಟ್ಗೆ ಬಂದು ಇದು ಸರ್ವೆ ಎಲ್ಲ ಆಗಬೇಕು ಅಂತ ಕೇಳ್ತಾ ಇದ್ದೀರಾ? ಕೋರ್ಟ್ಗೆ ಬಂದು ಸರ್ವೆ ಇದೆಲ್ಲ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಕೇಳ್ತಾ ಇದ್ದೀರಾ? ಅಲ್ಲ, ಈಗ ಕೋರ್ಟ್ ಆರ್ಡರ್ ಮಾಡಿದೆ ಸರ್ವೆ ಮಾಡಬೇಕು ಅಂತ. ಓಕೆ, ಈಗೆಲ್ಲ ಇದರಲ್ಲಿ ಈಗ ಆಯ್ತು. ಈಗ ಅದು 3ನೇ ಪ್ರಕರಣದಲ್ಲಿ ಈಗ ಅದು ಆರ್ಡರ್ ಆಗಿದೆ, ಸರ್ವೆಗೋಸ್ಕರ ಆರ್ಡರ್ ಆಗಿದೆ. ಎಷ್ಟು ಸ್ಥಳ ಅಲ್ಲಿ ಸರ್ಕಾರಿ ಸ್ಥಳ ಇರೋದು, ಅದರಲ್ಲಿ ಅತಿಕ್ರಮಣ ಎಷ್ಟು, ಅತಿಕ್ರಮಣ ಆಗಿದ್ರೆ ಯಾರು ಮಾಡಿದ್ದಾರೆ, ಈ ಎಲ್ಲ ವಿವರಗಳನ್ನು ಅವರು ಸ್ಟೇಟಸ್ ರಿಪೋರ್ಟನ್ನು ಕೊಡಬೇಕು. ಈಗ ಅದನ್ನು ಈಗ ಸರ್ವೆ ಮಾಡಲೇ. ಸೊ ಆಯಿತು, ಸರ್ವೆ ರಿಪೋರ್ಟ್ ಬರ್ತದೆ. ಅದರಲ್ಲಿ ಹೇಮಾವತಿ, ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಕುಮಾರ್, ಈ 3 ಮಂದಿಯನ್ನು. ಹೇಮಾವತಿ ಅಂದರೆ ವೀರೇಂದ್ರ ಹೆಗಡೆ ಧರ್ಮಪತ್ನಿ, ಶ್ರೀಮತಿಯವರು. ಹರ್ಷೇಂದ್ರ ಅವರ ತಮ್ಮ, ನೆಚ್ಚಿನ ತಮ್ಮ. ಓಕೆ, ಈಗ ಇದೊಂದು ಪ್ರಕರಣ ಆಯಿತು. ಮತ್ತೆ ಯಾವುದು? ಮತ್ತೆ ಮುಂದಿನ ಪ್ರಕರಣಗಳೇನು ನೀವು ಹೇಳ್ಬೋದಾದ್ರೆ? 4ನೇದ್ದು, 5ನೇದ್ದು ಮತ್ತು 6ನೇದ್ದು, ಇದು 3 ಕೂಡ 4181, 4182, 4183 ಸೀರೀಸಲ್ಲಿ ಈ 3 ಒಂದೇ ದಿವಸ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಕೇಸ್ಗಳು. ಹೌದು. ಏನು ಕೇಸು? ಇದಕ್ಕೆ ಸ್worn ಸ್ಟೇಟ್ಮೆಂಟ್ ಆಗಿದೆಯಾ ನಿಮ್ಮ ಪ್ರಮಾಣೀಕೃತ? ಇಲ್ಲ, ಇದು ಈಗ ಈ ಫಸ್ಟಿಗೆ 3 ಯಾವುದುಂಟು ಅದಕ್ಕೆ ಮಾತ್ರ ಆಗಿದೆ. ಅನಂತರ 5 ಯಾವುದುಂಟು ಅದಕ್ಕೆ ಸ್worn ಸ್ಟೇಟ್ಮೆಂಟ್ ಆಗಲಿಲ್ಲ. ಆಗಬೇಕು. ಯಾಕಂದರೆ ಆಗ ಜಡ್ಜರು ಇಲ್ಲದೆ ಸ್worn ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಆರ್ಡರ್ ಕೂಡ ಆಗಿಲ್ಲ. ಆಯಿತು. ಈಗ ಈ 3, 4, 5, 6 ಯಾವುದುಂಟು ಇದು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಇದು ಅತಿಕ್ರಮಣಗಳು. 71 ಎಕರೆ 83 ಸೆಂಟ್ ಇದು ಮತ್ತುವರಿ ವಿಸ್ತೀರ್ಣ ಅಂದರೆ? ಹೌದು. ಅಲ್ಲ, ಧರ್ಮಸ್ಥಳ ಗ್ರಾಮದಲ್ಲಿ ಹಿಂಗೆ 106 ಎಕರೆ ಜಮೀನನ್ನು ಅವರು ಆಕ್ರಮ ಮಾಡಿ, ನೀವು ಅವರ ಕುಟುಂಬದಲ್ಲಿ 1000 ಎಕರೆ ಇದೆ ಅಂತ ನೀವು ಹೇಳ್ತೀರಿ. ಧರ್ಮಸ್ಥಳದಲ್ಲಿ ಈ ಕೊಳಂಜಿಲೋಡಿ, ಇರ್ನಾಡಿ, ಕಟ್ಟದ ಬಯಲು ಅಂತ ಎಲ್ಲ ಇದೆ. ಈ ಎಲ್ಲ ಜಾಗದಲ್ಲಿ ಅವ್ರದ್ದು ಅತಿಕ್ರಮಣಗಳು ಇರುವಂಥದ್ದು ಇದೆ. ಈ ಜಾಗ ಯಾವುದುಂಟೋ ಈ ರಬ್ಬರ್ ತೋಟವನ್ನು ಅವರು ಖರೀದಿ ಮಾಡಿರುವಂಥದ್ದು. ರಬ್ಬರ್ ತೋಟವನ್ನು ಅವರು ಖರೀದಿ ಮಾಡಿದ್ದಾರೆ. ಆ ಖರೀದಿ ಮಾಡಿದ ರಬ್ಬರ್ ತೋಟ ಅದರ ಪಕ್ಕದಲ್ಲಿ ಇರುವಂಥ ಸರ್ಕಾರಿ ಸ್ಥಳವನ್ನು ಅತಿಕ್ರಮಣ ಮಾಡಿದ್ದಾರೆ. KJ ಜಾಯ್ ಅಂತ ಅವರಿಂದ ಅವರು ಖರೀದಿ ಮಾಡಿದ್ದು ರಬ್ಬರ್ ತೋಟ. ಅದರ ಸುತ್ತಲಿರುವಂಥದ್ದು ಜಾಗ ಯಾವುದುಂಟು, ಒಬ್ಬ ವ್ಯಕ್ತಿ ಆರೋಪ ಮಾಡೋದು, ನಮ್ಮ ತಂದೆಯನ್ನು ಇವರು ಆಕ್ಸಿಡೆಂಟ್ ಮಾಡಿಕೊಂಡು ಅವ್ರ ಜಮೀನನ್ನು ಅವರು ಕಬ್ಜಾ ಮಾಡಿಕೊಂಡು, ಅವರ ಕುಟುಂಬದವರೇ, ಅದು ಇವರು ಬರಲಿಲ್ಲ, ಇವರು ಅವರಿಗೆ ಸೇಲ್ ಮಾಡಿದ್ದಾರೆ. ಈ ಮೂರು ಪಾಲು ಏನು ಹೇಳಿದ್ದಾರೆ ಅದು 3 ಪಾಲು ಸೇಲ್ ಆಗಿದೆ. ನಮ್ಮ ಕುಟುಂಬದವರನ್ನ ಆಕ್ಸಿಡೆಂಟ್ ಮಾಡಿ ತಂದೆಯನ್ನ ಎಕ್ಸಾಕ್ಟ್ಲಿ ಅದೇ ಅಪಘಾತದಲ್ಲಿ ಕೊಂದು ಈ ಥರ ಮಾಡಿದ್ರು ಅಂತ ಹೇಳ್ತಾರೆ. ಈ ಜಾಯ್ ಅನ್ನೋ ಹೆಸರು ಅದಕ್ಕೆ ಸಂಬಂಧಪಟ್ಟಿದೆ. ಸೇಮ್ ಅವರದೇ. ಜಾಯ್ ಅನ್ನುವಂಥವರು ಮತ್ತೆ ಅವರ ಇನ್ನೊಬ್ಬರು, ಅಂದರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನು, ಸರ್ಕಾರಿ ಜಾಗವನ್ನು, ಜಾಯ್ ಅನ್ನೋರ ಜಮೀನನ್ನು ಇವರು ಕೊಂಡ್ಕೊಂಡ್ರು. ಹೌದು.
ಹೌದು ಅದಾದ ನಂತರದಲ್ಲಿ ಅದರ ಪಕ್ಕ ಸುತ್ತಮುತ್ತ ಇದ್ದಂಥ ಸರ್ಕಾರಿ ಭೂಮಿಯನ್ನು ಆಕ್ರಮಿಸಿದ್ರು, ಕಬಳಿಸಿದರು. ಹೌದು ಇದು ನಿಮ್ಮ ಆರೋಪ. ಹೌದು ಹೌದು. ಈಗ ಅದರಲ್ಲಿ ನಿಖರವಾಗಿ ನಮಗೆ ಎಷ್ಟು ಜಾಗ ಇದೆ ಅಂತ ಹೇಳಲಿಕ್ಕೆ ನಮಗೆ ಅಲ್ಲಿ ಒಳಗೆ ಹೋಗಲಿಕ್ಕೇನು ಬಿಡುವುದಿಲ್ಲ. ಆ RTC ಆಧಾರದ ಮೇಲೆ ನಾವು ಅದನ್ನು ಹೇಳ್ತೇವೆ. RTC ಆಧಾರದ ಮೇಲೆ ಇದೆಲ್ಲ ನಕ್ಷೆಗಳು ಅದರದ್ದೆಲ್ಲ. ಈ ನಕ್ಷೆಗಳನ್ನು ನಾವು ಇಟ್ಟಿದ್ದೇವೆ, ಒರಿಜಿನಲ್ಲೇ ಉಂಟು. ನಾವು ಕೋರ್ಟಿಗೆ ಹಾಜರುಪಡಿಸಬೇಕಾದ್ರೆ ಒರಿಜಿನಲ್ಲೇ ಹಾಜರುಪಡಿಸಿದ್ದೇವೆ. ಕೋರ್ಟಿಗೆ ಒರಿಜಿನಲ್ ಇದೆಲ್ಲ ಒರಿಜಿನಲ್ ಎಲ್ಲ. ಸರಿ, ಇಲ್ಲ ನಾನು ಹೇಳೋದು ಈ 3 ನಂಬರು 41 81 41 82 41 83 ಈ 3 ನಂಬರ್ಗಳು ಒಟ್ಟು ಒಂದೇ ಗ್ರಾಮದ ಒಂದೇ ಪ್ರದೇಶದಲ್ಲಿರ್ತಕ್ಕಂಥ ಆಜುಬಾಜಲ್ಲಿರ್ತಕ್ಕಂಥ ಜಮೀನುಗಳು 3 ಸೇರಿ 175 ಎಕರೆ ಆಗುತ್ತೆ. 71 83 71.83 32.24 ಇಷ್ಟು ಅತಿಕ್ರಮಣ ಆಗಿರೋ ಭೂಮಿ. ಹೌದು. ಈಗ ಅಷ್ಟು ಭೂಮಿ ನಿಖರವಾಗಿ ಉಂಟಂತ ಕೇಳಿಕೆ ನಾವು ಕಂದಾಯ ಇಲಾಖೆ ಅಲ್ಲ, ನಮಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗೇಟ್ ಉಂಟು. ಓಕೆ. ಆದರೆ RTC ತೆಗೆದಾಗ RTCಯಲ್ಲಿ ಆ ಸರ್ಕಾರಿ ಭೂಮಿಯ ವಿಸ್ತೀರ್ಣಗಳು ನಮಗೆ ಲಭ್ಯ ಆಗ್ತದೆ. ಸೊ RTCಯಲ್ಲಿ ಏನು ಲಭ್ಯ ಇದೆ ಆ ಭೂಮಿಯನ್ನು ನೀವು ಮೆನ್ಷನ್ ಮಾಡಿದಿರಿ. ಪೂರ್ತಿ ನಿಖರವಾಗಿ ಇಷ್ಟೇ ಆಕ್ಯುಪೈ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಭೂಮಿಯ ಕತೆ ಮುಂದೆ ಏನು? ನಮ್ಮ ಸಂಘಟನೆಗಳಿದೆ, ನಾವಿದ್ದೇವೆ, ಅಲ್ಲಿ ಜೀವಂತ ಇದ್ದೇವೆ, ಸತ್ತಿಲ್ಲ. ನಾವು ಬಿಡುವುದಿಲ್ಲ. ನೀವು ಪ್ರಶ್ನೆ ಮಾಡ್ತೀರಿ? ಪ್ರಶ್ನೆಯೂ ಮಾಡ್ತೇವೆ, ಬಿಡುವುದು ಕೂಡ ಇಲ್ಲ. ಏನು ಮಾಡ್ತೀರಿ ಮತ್ತೆ ಆ ಭೂಮಿ? ಪ್ರತಿಭಟನೆ ಮಾಡ್ತೇವೆ, ಮೀಡಿಯಾದವನ್ನ ಕರಿತೇವೆ, ಎಲ್ಲರನ್ನೂ ಕರಿತೇವೆ, ಬಹಿರಂಗ ಮಾಡ್ತೇವೆ. ಇದು ನೋಡಿ ಸರ್ಕಾರಿ ಭೂಮಿ, ಇದನ್ನು ಭೂ ಮಂಜೂರಾತಿ ಕಾಯ್ದೆಯ ನಿಯಮ 5ರ ಪ್ರಕಾರ ಸರ್ಕಾರಿ ಭೂಮಿಯಲ್ಲಿ 50% SC ಮತ್ತು STಗಳಿಗೆ ಹಂಚಬೇಕು. ನಮ್ದೀಗ ದಲಿತರ ಭೂ ಹಕ್ಕೋತ್ತಾಯ ಸಮಿತಿ ಅಂತ ಇದೆ, MB ಕರಿಯ ಸಂಚಾಲಕರಾಗಿದ್ದಾರೆ, ದೊಡ್ಡ ಕಮಿಟಿ ಇದೆ. ನಾವು ಹಿಂದಿನ ಸಲವೂ ಕೂಡ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಜಾಥಾ ಮತ್ತು ಸಭೆಯನ್ನು ಮಾಡಿ ಈ ಸರ್ಕಾರಿ ಭೂಮಿ, ಲಭ್ಯ ಸರ್ಕಾರಿ ಭೂಮಿ ಕೊಡಬೇಕಂತ ನಾವೆಲ್ಲ ಹಕ್ಕೊತ್ತಾಯ ಮಾಡಿದ್ದೇವೆ. ಅದರೊಟ್ಟಿಗೆ ಹೆಗಡೆಯವರು ಮಾಡಿರುವಂಥ ಇಂಥ ಅತಿಕ್ರಮಣದ ಭೂಮಿ ಯಾವುದುಂಟೋ ಅದೆಲ್ಲವನ್ನೂ ಕೂಡ ದಲಿತರಿಗೆ ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ಯಾಕಂದರೆ ಅಲ್ಲಿ ಅಶೋಕನಗರದಲ್ಲಿರುವಂಥ ದಲಿತರ ಪಾಡಲ್ಲಿ ಇವತ್ತು ಕೂಡ ಅವರು ಆ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಹಕ್ಕುಪತ್ರ ಇಲ್ಲ ಅವರಿಗೆ. 2.5-3 ಸೆಂಟ್ಸ್ ಇದ್ದು ಅಶೋಕನಗರ ಅನ್ನುವುದು ವೀರೇಂದ್ರ ಹೆಗ್ಗಡೆಯವರ ದೊಡ್ಡ ಭವ್ಯವಾದ ಬಂಗಲೆ ಏನಿದೆ ಅದರ ಎದುರುಗಡೆಗೆ ಪಕ್ಕದಲ್ಲೇ ಇದೆ. ಅವರು ಶತಮಾನಗಳಿಂದ ದೇವಸ್ಥಾನದ ಸ್ವಚ್ಛತಾ ಕರ್ಮಿಗಳು. ಕಾರ್ಮಿಕ ಕಾಯ್ದೆ ಧರ್ಮಸ್ಥಳ ರಿಪಬ್ಲಿಕ್ಗೆ ಲಗವಾಗುವುದೇ ಇಲ್ಲ. ಕಾರ್ಮಿಕ ಕಾಯ್ದೆ ಪ್ರಕಾರ ಸಂಬಳವೂ ಇಲ್ಲ, ಪ್ರಾವಿಡೆಂಟ್ ಫಂಡು ಇಲ್ಲ, ಹಕ್ಕುಪತ್ರ ಇಲ್ಲ. 2015ನೇ ಇಸ್ವಿಯಲ್ಲಿ ಎಲ್ಲ ದೇವಸ್ಥಾನಗಳು ದೇಶಾದ್ಯಂತ ಇರುವಂಥ ಅದರ ನೌಕರರಿಗೆ ಪ್ರಾವಿಡೆಂಟ್ ಫಂಡ್ ಕೊಡಬೇಕಂತ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿತ್ತು. ಕ್ಯಾಬಿನೆಟ್ಟು ಗೆಜೆಟ್ ನೋಟಿಫಿಕೇಶನ್ ಆಯಿತು. ಯಾವ BJP ಇವರನ್ನು MP ಆಗಿ ಮಾಡಿದೆಯೋ ಆ BJP ಸರ್ಕಾರದ್ದೇ ಕಾನೂನಿದ್ದು. ಆದರೆ ಆ ಸರ್ಕಾರದಿಂದ ನೇಮಿತ BJP ರಾಜ್ಯಸಭಾ ಸದಸ್ಯರು ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಪ್ರಾವಿಡೆಂಟ್ ಫಂಡಿಗೆ ಅದರ ಬದಲಿಗೆ ಅವರು ತಕರಾರು ಮಾಡಿ ಹೈಕೋರ್ಟಿಗೆ ಹೋಗಿದ್ದಾರೆ. ನಾನು ಕೊಡಲಿಕ್ಕೆ ಬದ್ಧ ಅಲ್ಲ ಅಂತೇಳಿ 2017ರಲ್ಲಿ. ಓಕೆ. ಅದಕ್ಕೆ ಹೈಕೋರ್ಟ್ನಲ್ಲಿ ಆಗ ಸಿಂಗಲ್ ಜಡ್ಜಿ ಹೇಳಿತ್ತು, ಒಬ್ಬರು ಧರ್ಮಾಧಿಕಾರಿಯಾಗಿದ್ದುಕೊಂಡು ಕೂಡ ಇವರು ಶುದ್ಧ ಕೈಗಳಿಂದ ಬಂದಿಲ್ಲ, ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ಅಡಗಿಸಿಟ್ಟು ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಕೊಂಡು ಆದೇಶ ಮಾಡಿತ್ತು. ಅದರ ಮೇಲೆ ಅವರು ಅಪೀಲ್ ಹೋಗಿ ಅದರ ರಿಮಾಂಡ್ ಕೂಡ ಈಗ ಆಗಿದೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು ತಾಂತ್ರಿಕ ಸಂಗತಿಗಳ ಬಗ್ಗೆ ಅಲ್ಲ. ತಾಂತ್ರಿಕ ಸಂಗತಿಗಳು ಅಥವಾ ಎರರ್ಗಳು, ಟೈಪಿಂಗ್ ಎರರ್ಗಳು ಇತ್ಯಾದಿಗಳೆಲ್ಲ ಆಗುವಂಥದ್ದೆಲ್ಲ ಆಗ್ತದೆ. ಒಂದು ಮೌಲ್ಯ ಅಂತ ಇರುವುದಿಲ್ಲ. ಇಷ್ಟು 100 ಕೋಟಿ ರೂಪಾಯಿ ಆದಾಯ ಇರುವಂಥ ಈ ದೇವಸ್ಥಾನದಲ್ಲಿ ಪ್ರಾವಿಡೆಂಟ್ ಫಂಡನ್ನು ಸರ್ಕಾರವೇ ಬೇಡ ಹೇಳಿದ್ರೆ ನೀವು ಕೊಡಬೇಕು. ಸರ್ಕಾರ ಬೇಡ ಹೇಳುವುದಿಲ್ಲ, ನೀವಾಗಿ ಕೊಡಬೇಕು, ಕಾನೂನಿಲ್ಲ ನಾವೇ ಕೊಡ್ತೇವೆ ಅಂತ ಹೇಳಬೇಕು, ಮಾದರಿಯಾಗಿರ್ಬೇಕು ಅಂತ. ಅದು ಈಗ ಸರ್ಕಾರ ಹೇಳಿದ ಮೇಲೆಯೂ ಕೂಡ ನಾನು ಕೊಡಲಿಕ್ಕೆ ಬದ್ಧ ಅಲ್ಲ ಅಂತ ಕೋರ್ಟಿಗೆ ಹೋಗಿ ಇಲ್ಲಿವರೆಗೆ ಸಹ ಪ್ರಾವಿಡೆಂಟ್ ಫಂಡಿಗೆ ಕೊಡ್ತಾ ಇಲ್ಲ. ಸರಿ, ಈಗ ಈ ಭೂಮಿಗಳು ಇವರ ಅತಿಕ್ರಮಣದಲ್ಲಿರ್ತಕ್ಕಂಥ ಭೂಮಿಗಳು ಬಂದು ದಲಿತರಿಗೆ ಹಂಚಿಕೆ ಆಗಬೇಕು ಅಂತ ಒಂದು ಉದ್ದೇಶವನ್ನು, ಆಶಯವನ್ನು ವ್ಯಕ್ತಪಡಿಸಿದ್ರಿ. ಸಂತೋಷ, ನೀವು ಸಕ್ಸಸ್ ಆಗಿ ದಲಿತರಿಗೆ ಭೂಮಿ ಸಿಗಲಿ. ನೆಕ್ಸ್ಟ್ SKDRDP ವೀರೇಂದ್ರ ಹೆಗ್ಗಡೆ ಮತ್ತು ಇತರ 8 ಮಂದಿ ಅಂತ ಒಂದು ಕೇಸ್ ಹಾಕಿದ್ದೀರಿ. ಕೊಕ್ಕಡ ಗ್ರಾಮದಲ್ಲಿ ಗೋಶಾಲೆ ಮಾಡಲಿಕ್ಕೆ ಅಂತಕೊಂಡು ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರದಿಂದ 8 ಎಕರೆ ಭೂಮಿಯನ್ನು ತೆಗೆದುಕೊಳ್ತಾರೆ. ಗೋಮಾಳ ಭೂಮಿಯನ್ನು ಗೋಶಾಲೆ ಮಾಡಿದ್ದಾರೆ. ಆದರೆ ಅಲ್ಲಿ ಕೊಕ್ಕಡ ಗ್ರಾಮದಲ್ಲಿರುವಂಥ ಗೋವುಗಳ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಭೂಮಿ ಎಷ್ಟಿರಬೇಕೋ ಅದರ 10% ಕೂಡ ಭೂಮಿಯಲ್ಲಿ ಇಲ್ಲ. ಹಾಗಿರ್ಬೇಕಾದ್ರೆ ಇವರಿಗೆ ಗೋಮಾಳ ಭೂಮಿಯನ್ನು ಯಾಕೆ ಕೊಡ್ತೀರಿ ನೀವು? ಎರಡನೇದು, ನಿಮಗೆ 8 ಎಕರೆ ಭೂಮಿಯನ್ನು ಗೋಮಾಳ ಭೂಮಿಯನ್ನು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.